ಎಷ್ಟು ಮಸ್ತಾಗ್ಯದ ನೋಡ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಬ್ಲಾಗ್ ಈಗ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್. ಮಾರ್ನಿಂಗ್ ಟೈಮಿಂಗ್ ಎಷ್ಟಾಗ್ಯದ ಅಂದರೆ 7:30 ಆಗ್ಯದ ನೋಡ್ರಿ. ಇವಾಗ ಸ್ಟಾರ್ಟ್ ಮಾಡೀನಿ. ಮಕ್ಕಳಿಗೆ ನಾನು ಮೆಂತ್ಯ ಪಲ್ಯ ಮತ್ತು ತೊಗರಿಬೇಳೆ ಪಲ್ಯ ಮಾಡಿ, ಅವರು ತುಂಬಾ ಇಷ್ಟಪಡ್ತಾರೆ. ಹಂಗಾಗಿ ಅವರಿಗೆ ಪಲ್ಯ ಅದು ಮಾಡಿ ಮತ್ತು ಚಪಾತಿ ಹಾಕಿ ಟಿಫಿನ್ಗೆ ರೆಡಿ ಮಾಡಿ ಕೊಡಕತ್ತೀನಿ ರೀ. ಹಾಗೆ ನಾನು ಚಿಕ್ಕ ಮಗನಿಗೆ ಒಂದು ಸ್ವಲ್ಪನೇ ಊಟ ಮಾಡಿಸ್ತಾ ಇದ್ದೀನಿ ರೀ. ಅವನು ಒಲ್ಲ ಅಂತ ಇದ್ದನು, ಹಂಗಾಗಿ ಅವ್ನಿಗೊಂದು ಸ್ವಲ್ಪ ಊಟ ಮಾಡಿಸಿ ಸ್ಕೂಲಿಗೆ ರೆಡಿ ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸ್. ಇವತ್ತಿನ ಗುರುವಾರದ ಲಾಗ್ ಈ ಥರ ಅದ ನೋಡಿ. ಇನ್ನೊಂದು ಸ್ವಲ್ಪ ಊಟ ಮಾಡಿಬಿಡಿ, ಅಷ್ಟು ಮಾಡಬಾರ್ದು, ಹೊಟ್ಟೆ ತುಂಬ ಉಂಡು ಹೋಗ್ಬೇಕು. ಇನ್ನೊಂದು ಸ್ವಲ್ಪ ಅದ. ಹಾಗೆ ನೀರಿನ ಬಾಟಲ್ ಕೆಳಗಡೆ ಇತ್ತು, ಫಿಲ್ಟ್ರ್ ಬಾಟಲ್ ಅಲ್ಲೇ ಸಿಡಿ ಕಡೆಯೇ ಹಾಕಿಬಿಟ್ಟು ಹೋಗ್ತಾರೆ. ಅದನ್ನು ನನ್ನ ಮಗ ನೀರು ಬಾಟಲ್ ತುಂಬ್ಕೋಬೇಕಲ್ಲ ಸ್ಕೂಲಿಗೆ ಒಯ್ಯೋಕ್ಕೋಸ್ಕರ ಅವನು ತಂದಿಟ್ಬಿಟ್ಟು ಇವಾಗ ನೀರು ತುಂಬ್ಕೊಳಕತ್ತಾರ ನೋಡ್ರಿ. ಅವನೇ ತಂದಿಟ್ಟಾನ, ತುಂಬ್ಕೊಂಡಿಲ್ಲ ನೀರಿಂದ ರೂಮಿನೊಳಗೆ. ಬಾಟಲ್ ತಂದು ಇಡೋಷ್ಟು ದೊಡ್ಡವನಾಗಿಬಿಟ್ಟ ನೋಡಿ ಫ್ರೆಂಡ್ಸ. ಈಗ ಅವನೇ ತಂದು ಇಡ್ತಾನೆ. ಜಳಕಾದೆಲ್ಲ ಆಯ್ತು ನೋಡ್ರಿ, ಪೂಜಾ ಕೂಡ ಆಯಿತು. ಇವಾಗ ನಾನು ಉಪವಾಸ ಮಧ್ಯಾಹ್ನ ಬಿಡ್ತೇನೆ ರೀ. ಹಾಗಾಗಿ ಇವತ್ತು ಏನೂ ತಿಂದಿಲ್ಲ ರೀ. ಇವಾಗ ಅಡುಗೆ ಮಾಡಿ ಮಕ್ಕಳಿಗೆ ಸ್ಕೂಲಿಗೆ ಕಳಿಸೇನಿ ರೀ. ಇವತ್ತು ನಮ್ಗೆ ಸ್ಕೂಲಿಗೆ ಹೋಗೋಕ್ಕಾಗಲ್ಲ ರೀ ಫ್ರೆಂಡ್ಸ. ಹಾಗಾಗಿ ನಾನು ನೋಡ್ರಿ ಇವಾಗ ಮತ್ತೆ ಲಾಗ್ ಕಂಟಿನ್ಯೂ ಮಾಡಕತ್ತೀನಿ. ಇವಾಗ ನಾನು ಒಂದಿಷ್ಟು ಬಟ್ಟೆಗಳವ, ಅವು ಬಟ್ಟೆಗಳು ಜೋಡಿಸಿ ಇಡಕತ್ತೀನಿ ನೋಡ್ರಿ. ಇವಾಗ ಬಟ್ಟೆ ಮಡಚಿಬಿಟ್ಟೆ. ನಾನು ಅಡುಗೆ ಮನೆಗೆ ಬಂದು ಈಗ ಬದನೇಕಾಯಿ ತೊಗೊಂಡು ಇವಾಗ ಕಟ್ ಮಾಡಕತ್ತೀನಿ ನೋಡಿರಿ. ನಾನು ಯಾವ ಥರ ಕಟ್ ಮಾಡಿ ಮಾಡ್ತೀನಿ ಅನ್ನೋದು ನಿಮಗೂ ಕೂಡ ನಾನು ತೋರಿಸ್ತೇನೆ. ಹಾಗೆ ಮತ್ತು ಎಣ್ಗಾಯಿ ಪಲ್ಯ ಮಾಡಬೇಕಲ್ಲ, ಹಾಗಾಗಿ ಯಾವ ಥರ ತುಂಬ ಮಾಡ್ತೀನಿ ಅನ್ನೋದು ಕೂಡ ನಾನು ತೋರಿಸ್ತೀನಿ. ಅದಾದ ನಂತರ ಒಂದು ಬೊಗಣೆ ಒಳಗೆ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಯಾಕಂದರೆ ಅದು ಕರಿಗಾಯಿ ಬಿಡೋಂಗಿಲ್ಲ ರೀ, ಅಂದ್ರೆ ಕೈ ಆಗಂಗಿಲ್ಲ ಬದ್ನೆಕಾಯಿ, ಒಗರು ಕೈ. ಹಂಗಾಗಿ ನಾನು ಉಪ್ಪು ಹಾಕ್ಕೊಂಡು ನಾನು ಕಟ್ ಮಾಡಿ ಬದ್ನೆಕಾಯಿ ಅದರೊಳಗೆ ನೀರೊಳಗೆ ಹಾಕ್ಕೊಂಡು ಚೆಂದ ತೊಳೆದ್ಬಿಟ್ಟು ನಾನು ಎತ್ತಿಟ್ಕೊತೀನಿ ಒಂದು ಇದರೊಳಗೆ, ಪಾತ್ರೆ ಒಳಗೆ. ಅದ್ರಾಗೆ ಇಟ್ಟೀನಿ ಬೊಗಣೆ ಒಳಗೆ. ಈ ಒಂದು ಪ್ಲೇಟಲ್ಲಿ ನಾನು ಟೊಮೆಟೊ, ಕೊತ್ತಂಬರಿ ಹಾಕ್ಕೊಂಡು ಸಣ್ಣ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಉಪ್ಪು, ಖಾರ, ಅರಿಶಿಣ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದಕ್ಕೆ ಒಂದಿಷ್ಟು ಶೇಂಗಾದ ಪೌಡ್ರ್ ಇರ್ತದಲ್ಲ ರೀ, ಅದನ್ನು ಕೂಡ ಹಾಕ್ಕೊಂಡು ನಾವು ನೀರು ಹಾಕೊಂಡು ಕಲಿಸ್ಕೋಬೋದು, ಇಲ್ಲ ಎಣ್ಣೆ ಹಾಕಿನೂ ಕಲಿಸ್ಕೋಬೋದು. ಈ ಥರ ಕಲಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾವು ಬದ್ನೆಕಾಯಿ ಒಳಗೆ ನಾವು ಮಾಡಿರ್ತೀವಲ್ಲ ಅದ್ರೊಳಗೆ ತುಂಬಿಬಿಟ್ಟು ನಾವು ಮಾಡ್ಬೇಕು ನೋಡ್ರಿ ಈ ಥರ. ಅದನ್ನು ಕೂಡ ನಾನು ನಿಮ್ಗೆ ಶೇರ್ ಮಾಡಕತ್ತೀನಿ. ರೆಡಿ ಆಯಿತು. ನಾನು ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಸಾಕ್ರಿ, ಒಂದು ಈರುಳ್ಳಿ. ಇವಾಗ ಗ್ಯಾಸ್ ಹಚ್ಕೊಡ್ತೀನಿ ನೋಡ್ರಿ. ಗ್ಯಾಸ್ ಹಚ್ಕೊಂಡು ಈಗ ಕಡಾಯಿ ಬಿಸಿ ಆಗಲಿ. ಕನ್ನೊಳಗೆ ನೀರು ಬಂದು ನೋಡ್ರಿ, ಕಾಕಷ್ಟು ಭಾಳ ಕಾಕದ ರೀ. ಫ್ರೆಂಡ್ಸ, ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಹಾಕೋತೀನಿ ರೀ. ಸಾಸಿವೆ, ಸ್ವಲ್ಪ ಜೀರಿಗೆ, ನಾನು ಮೊಣದು ಸ್ವಲ್ಪ ಕರಿಬೇವು ಇಟ್ಕೊಂಡಿದ್ದು ಅದನ್ನು ಹಾಕ್ಕೊಳಕತ್ತೀನಿ. ಒಂದು ಸ್ವಲ್ಪ ಹಿಂಗೆ ಹಾಕೊಳತ್ತೀನಿ ರೀ.
ಇವಾಗ ಈರುಳ್ಳಿ ಹಾಕೋತೀನಿ. ಇವಾಗ ತಿರುಗಾಡೋಣ. ಈರುಳ್ಳಿ ಕೆಂಪಾಗಿ ಇವಾಗ ನಾನು ಒಂದು ಹಾಕೋತೀನಿ. ಬದನೆಕಾಯಿ ಸ್ವಲ್ಪ ಬೇಯಬೇಕಂತ ಹಂಗಾಗಿ ಒಂದು ಸ್ವಲ್ಪನೇ ನಾನು ನೀರು ಹಾಕೊಳ್ಳೋತೀನಿ. ನೋಡಿರಿ ಇವಾಗ ಈಗ ಮುಚ್ಚಳ ಮುಚ್ಚಿ ಇಡ್ತೀನಿ ನಾನು. ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಐತಿ ಎಣ್ಗಾಯಿ ಪಲ್ಯ ಅನ್ನೋದು. ಚಪಾತಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಚಪಾತಿ ಮತ್ತು ರೊಟ್ಟಿ ಇದು ಸೂಪರ್ ಆಗ್ತದೆ ರೀ ಎಣ್ಗಾಯಿ ಪಲ್ಯ. ಹಂಗಾಗಿ ನಾನು ಶೇರ್ ಮಾಡಕತ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಯಾರು ನಮ್ಮ ಚಾನಲ್ ಹೊಸರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ತಪ್ಪದೇ ಲೈಕ್ ಕೊಡಿ. ಒಂದು ಎಷ್ಟು ಜನ ನೋಡ್ತೀರಂದ್ರೆ ಅಷ್ಟು ಜನ ಲೈಕ್ ಕೊಡಿ ಫ್ರೆಂಡ್ಸ್. ಹಂಗಾಗಿ ಮತ್ತು ನಾನಿವಾಗ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನಿಮಗೆ ಈ ರೆಸಿಪಿ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಂಗಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ. ಇವಾಗ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್. ಸೂಪರ್ ಆಗಿದೆ ಫ್ರೆಂಡ್ಸ್. ತೋರಿಸ್ತೀನಿ ನಿಮಗೆ ಎಷ್ಟು ಮಸ್ತ್ ಆಗ್ಯದ ನೋಡ್ರಿ. ಫುಲ್ ಸಾಕು ಚಂದ ಕೂತ್ಬಿಟ್ಟಾರೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗ್ಯಾಗ್ಯದ. ಸೈಡಲ್ಲಿ ನಾನು ಅನ್ನ ಮಾಡೋಕ್ಕಿಟ್ಟಿದ್ದೆ ಫ್ರೆಂಡ್ಸ್. ಅನ್ನನೂ ಮಾಡ್ಕೊಂಡ್ರಾಯ್ತು ಅಂತಂದು ಮತ್ತು ರಾತ್ರಿ ಊಟ ಮಾಡೋಂಗಿಲ್ಲಲ್ಲ ಫ್ರೆಂಡ್ಸ್. ಗುರುವಾರ ಮಧ್ಯಾಹ್ನ ಉಪವಾಸ ಬಿಡಾಕತ್ತಿದ್ದೆ. ಹಾಗಾಗಿ ಎಣ್ಗಾಯಿ ಪಲ್ಯ ಮತ್ತು ಅನ್ನ ಸೈಡಿಗೆ ಅನ್ನ ಮಾಡಿಟ್ಟಿದ್ದೆ. ಆಯಿತು, ರೆಡಿ ಆಯಿತು ಅನ್ನನೂ ಕೂಡ. ಹಾಗೆ ನಮ್ಮ ಮನೆಯವ್ರನ್ನೂ ಹೊರಗಡೆ ಹೋಗಿದ್ರು. ತುಂಬಾ ಬಿಸಿಲು ಸೆಕೆ ಅಂದ್ಬಿಟ್ಟು ಅವರು ಹೊರಗಡೆಯಿಂದ ಮನೆಗೆ ಬಂದು ಬಟ್ಟೆ ಬಿಚ್ತಾಯಿದ್ರು. ಹಂಗೆ ನಾನು ಮಾತಾಡಿಸ್ತಾಯಿದ್ದೆ, ಯಾಕೋ ಜಲ್ದಿ ಬಂದ್ರಲ್ಲ ಅಂತಂದು. ಬಿಸಿಲದು ಹೊರಗಡೆ ಜಾಸ್ತಿ ಅಂತಂದು ಅವರು ಕೂಡ ಹೇಳ್ತಾಯಿದ್ರು. ಹಾಗಾಗಿ ಹೌದಾ ಅಂತ ಅಂದ್ಕೊಂಡು ಫ್ರೆಂಡ್ಸ್ ಇವಾಗ ಊಟ ಮಾಡ್ಕೊತೀನಿ. ನಿಮಗೂ ಇದು ತೋರಿಸ್ತೀನಿ ಯಾವ ಥರ ಆಯಿತು, ನಾ ಹೆಂಗೆ ಊಟ ಮಾಡ್ತೀನಿ ಅನ್ನೋದು. ನಮ್ಮ ಮನೆಯವ್ರಿಗೂ ಊಟ ಮಾಡಿಬರ್ರಿ ಅಂತ ಕರಿತಾಯಿದ್ದೆ. ಅವರೆಲ್ಲ ಬಿಸಿಲು ಜಾಸ್ತಿ ಐತೆ, ಇವಾಗ ಹೊರಗಡೆಯಿಂದ ಬಂದಿನ, ಈಗ ಹಸಿವಿಲ್ಲ ನನಗೆ, ಒಲ್ಲ ನೀವು ಊಟ ಮಾಡ್ಕೊ ಅಂತ ಹೇಳಿದ್ರು. ಹಂಗಾಗಿ ಬನ್ನಿರಿ ಅಂತ ಎಷ್ಟು ಕರೆದ್ರೂ ಅವ್ರು ಬರಲಿಲ್ಲ. ಹಂಗಾಗಿ ನಾನು ಒಬ್ಬಳೇ ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನಿಮಗೂ ಕೂಡ ನಾನು ಶೇರ್ ಮಾಡಕತ್ತೀನಿ ಯಾವ ಥರ ನಾನು ಪಲ್ಯ ರೊಟ್ಟಿ ಅದು ತೊಗೊಂಡು ಊಟ ಮಾಡಕತ್ತೀನಿ ಅನ್ನೋದು ಕೂಡ ನಾನು. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಶೇರ್ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ. ಈ ರೆಸಿಪಿ ಬದ್ನೆಕಾಯಿ ಎಣ್ಗಾಯಿ ಪಲ್ಯ ರೆಸಿಪಿ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಾನು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಏನೇನಂದ್ರಂತ ಮ್ಯಾನೇಜ್ಮೆಂಟ್ ಅಂದ್ರೆ ಬಿಸಿ ಹೊಡೆದ್ರೆ ಎಕಡೆ ಹೋಗ್ಬೇಕು. ನಾಳೆಗೆ ಏನು ರೈತ ಪ್ರಾಬ್ಲಮ್ ಅದ. ಊಟ ಮಾಡ್ಕೊಂಡು ಇವಾಗ ನಾನು ಟೆರೆಸ್ ಮೇಲೆ ಸ್ವಲ್ಪ ನಿಮ್ಗೆ ನಮ್ಮ ಕಡೆ ಯಾವ ಥರ ಬಿಸಿಲು ಆಗ್ತದೆ ಅನ್ನೋದು ನಿಮಗೂ ತೋರಿಸಿದ್ರಾಯ್ತು ಯಾದಗಿರಿ ಡಿಸ್ಟಿಕ್ ಒಳಗೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಮೇಲೆ ಟೆರೆಸ್ ಮೇಲೆ ಕರ್ಕೊಂಡು ಬಂದೀನಿ ನೋಡಿ ಫ್ರೆಂಡ್ಸ್. ಹಾಗೆ ಗಿಡಗಳೂ ಸ್ವಲ್ಪ ಒಣಗೋಗಿದ್ವು. ಅವನ್ನೂ ಕೂಡ ಒಂದು ಸ್ವಲ್ಪ ಎಲ್ಲನೂ ಗಿಡಗಳು ತೆಗೆದು ಹಾರ್ವೆಸ್ಟ್ ಮಾಡಿದ್ರಾಯ್ತು ಅಂದ್ಕೊಂಡು ನಿಮಗೂ ಕೂಡ ಶೇರ್ ಮಾಡಿದ್ರಾಯ್ತು ಅಂತ ಇವಾಗ ನಾನು ಟೆರೆಸ್ ಮೇಲೆ ಬಂದೀನಿ. ಇವಾಗ ತೋರಿಸ್ತೀನಿ ನೋಡಿರಿ ಗಿಡಗಳು. ಹಾಗೆ ಬಿಸಿಲು ನಮ್ಮ ಕಡೆ ಎಷ್ಟು ಬಿಸಿಲು ಅದ ಅನ್ನೋದು ಕೂಡ ನಿಮ್ಗೆ
ನೋಡಿ ತಿರ್ಗಾ ಮತ್ತೆ ಇದ್ದಾವ್ರಿ ಅಲೋವೆರಾ ಜಲ್ದಿ ನೋಡ್ರಿ. ದೊಡ್ಡ ಪತ್ರೆ ಎಲೆ ಬರೀ ಒಂದು ಸ್ವಲ್ಪನೇ ಮುಟ್ಟಿದ್ರೆ ಸ್ಮೆಲ್ ಅಷ್ಟು ಸ್ಮೆಲ್ ಬರ್ತದೆ ನೋಡ್ರಿ ಇದ್ರದ್ದು. ದೊಡ್ಡ ಪತ್ರೆ ಗಿಡ ಶಂಖಪುಷ್ಪಿ ಇದ್ರಲ್ಲ ಎಷ್ಟು ಬಿಸಿಲದ ನಮ್ಮ ಕಡೆ ಅನ್ನೋದು. ತುಂಬಾ ಬಿಸಿಲದ ರೀ. ಒಂದು ಸ್ವಲ್ಪ ಊಟ ಮಾಡಿ ಅಂದ್ಬಿಟ್ಟು ಟೆರೆಸ್ ಮೇಲೆ ಬಂದಿದ್ದೆ.